ಎಲ್ಲ ಸಂಘದ ಸದಸ್ಯರು ವಕೀಲರುಗಳಿಗೆ ಶುಭವನ್ನ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆಯಿಂದ ರಜಾ ಪ್ರಾರಂಭ ಆಗ್ತಾ ಇದೆ. ಎರಡನೇ ತಾರೀಕಿನಿಂದ ರಜಾ ಪ್ರಾರಂಭ ಆಗ್ತಾ ಇದೆ. ಈ ರಜಾ ದಿನಗಳು ನಿಮ್ಮೆಲ್ಲರಿಗೂ ಕೂಡ ಸುಖಕರವಾಗಿರಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೀನಿ. ವಕೀಲರುಗಳು ಯಾವಾಗಲೂ ಕೂಡ ರಜಾ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ಅವರು ವಕೀಲಿ ವೃತ್ತಿನಲ್ಲಿ ತನ್ಮಯ ಆಗಿರ್ತಾರೆ. ಹಾಗಾಗಿ ರಜಾ ಬಂದರೆ ಸ್ವಲ್ಪ ದಿನ ಬಿಡುವು ಮಾಡ್ಕೊಂಡು ವಕೀಲಿ ವೃತ್ತಿಯಿಂದ ಮನೆಯ ಸದಸ್ಯರ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ರಜಾ ಬಂದದ್ದು ಬಹಳ ಖುಷಿ ಕೊಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಈ ರಜಾ ದಿನದ ರಜಾ ಸುಖಕರವಾಗಿರಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನನಗೆ ವಿವೇಕ್ ರೆಡ್ಡಿ ಮತ್ತು ಪೊನ್ನಣ್ಣವರು ಒಂದು 2-3 ಸಾರಿ ಬಂದಿದ್ದು ನನ್ನ ಒಂದು ನಿಮ್ಗೊಂದು ಅಭಿನಂದನೆ ಮಾಡಬೇಕು. ನಾವು ವಕೀಲ ಸಂಘದವರು, ಬೆಂಗಳೂರಿನ ವಕೀಲ ಸಂಘದವರು ನೀವು ಬರಬೇಕು ಅಂತ ಹೇಳಿದ್ರು. ನನಗೆ ಸಮಯ ಅಭಾವದಿಂದ ಬರಲಿಕ್ಕಾಗಲಿಲ್ಲ. ಕೊನೆಗೆ ಇವತ್ತು ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆನೆಲ್ಲ ಕಾಲ ಕಳೀಲಿಕ್ಕೆ ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದೆ. ನನಗೆ ವಕೀಲರ ಸಂಘದಿಂದ ವಿವೇಕ್ ರೆಡ್ಡಿಯವರು ಮತ್ತು ಇತರ ಪದಾಧಿಕಾರಿಗಳು ಪೊನ್ನಣ್ಣನೂ ಕೂಡ ಸೇರ್ಕೊಂಡು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಅದಕ್ಕಾಗಿ ವಿವೇಕ್ ರೆಡ್ಡಿಯವರಿಗೆ, ಇತರ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಕೀಲರ ರಕ್ಷಣಾ ಕಾಯ್ದೆ ಇದು ಬಹಳ ದಿನಗಳಿಂದ ಬೇಡಿಕೆಗಳಿದ್ದಂಥ ವಿಚಾರ. ಬಹಳ ವರ್ಷಗಳಿಂದ ಕೂಡ ಇದು ಬೇಡಿಕೆ. ವಕೀಲರಿಗೆ ಒಂದು ರಕ್ಷಣೆ ಬೇಕಾಗ್ತದೆ, ಅದಕ್ಕೊಂದು ಕಾನೂನಿನ ಚೌಕಟ್ಟು ಬೇಕಾಗ್ತದೆ. ಆ ಕಾನೂನಿನ ಚೌಕಟ್ಟನ್ನು ಒದಗಿಸಿಕೊಡ್ಬೇಕಾದ್ರೆ ಶಾಸಕಾಂಗ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾನು ಒಂದ್ಸಾರಿ ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆಲ್ಲ ಬೆಂಗಳೂರಿನ ವಕೀಲರುಗಳೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದೆ. ನಾನು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಕೇಳಿದೆ, ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ, ನಾವು ಬೆಂಗಳೂರಿಂದ ಬಂದಿದ್ದೇವೆ, ನಾವು ಬೆಳಗಾವಿಯಿಂದ
ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ, ನಮಗೆ ಒಂದು ರಕ್ಷಣಾ ಕಾಯ್ದೆಯನ್ನ ಮಾಡಿಕೊಡಬೇಕು ಅಂತ ಹೇಳಿದ್ರು. ನಾನು ಆಗ ಹೇಳಿದೆ, ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಪ್ಪ, ನಾನು ಅಧಿಕಾರದಲ್ಲಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ, ಅಧಿಕಾರದಲ್ಲಿ ಇಲ್ಲ. ಆದರೂ ಕೂಡ ನಿಮ್ಮ ಪರವಾಗಿ ಸರ್ಕಾರದ ಗಮನವನ್ನು ಒತ್ತಾಯಪೂರ್ವಕವಾಗಿ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ನಾನು ಅವತ್ತು ಸುವರ್ಣಸೌಧದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಆಗ ಮಾಧುಸ್ವಾಮಿ ಕಾನೂನು ಮಂತ್ರಿಯಾಗಿ, ಮಾಧುಸ್ವಾಮಿ ಹೇಳಿದೆ, ಇದನ್ನು ಮಾಡ್ಬಿಡಪ್ಪ ಕಾನೂನು ಅಂತ ಹೇಳಿ. ಅವ್ರು ಒಪ್ಕೊಂಡ್ರು, ಆದ್ರೆ ಮಾಡಲಿಲ್ಲ. ಮಾಧುಸ್ವಾಮಿ ಒಪ್ಕೊಂಡ್ರು, ನಾನು ಹೇಳಿದಾಗ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಮಾಡಲಿಲ್ಲ. ಒಂದು ವೇಳೆ ಮಾಡದೇ ಇದ್ರೆ, ನಾನು ಹೇಳಿದ್ದೆ ವಕೀಲರಿಗೆ, ಬೆಂಗಳೂರಿನ ವಿವೇಕ್ ರೆಡ್ಡಿ ಮತ್ತು ಇತರ ಎಲ್ಲ ಸ್ನೇಹಿತರು, ನಾವು ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಆದ್ಮೇಲೆ ಅಧಿಕಾರಕ್ಕೆ ಬರ್ತಕ್ಕಂಥ ವಾಸನೆ ಬರಕ್ ಶುರುವಾಗ್ಬಿಟ್ಟಿತ್ತು ನಮ್ಗೆ.